JVC ಕಂಪ್ನಿಯ ಒಂದು ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು. ಸೊ ಒಂದು ಸ್ಪೀಕರ್ನ JVC ಕಂಪ್ನಿಯ ಒಂದು ಬಾರ್ಡರ್ ನೇಮ್ ಬಂದುಬಿಟ್ಟು XS-N218BC ಅಂತ ಹೇಳಿ. ಸೊ ನನ್ನ ವಿಡಿಯೋದಲ್ಲಿ ಈ ಒಂದು ಸ್ಪೀಕರ್ನ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ರಿವ್ಯೂ ಕೂಡ ಮಾಡ್ತಿದ್ದೀನಿ. ಸೊ ಮತ್ತು ನೋಡ್ಬೋದು ನೀವು JVC ಕಂಪ್ನಿಯ ತುಂಬಾ ಸ್ಪೀಕರ್ಸ್ಗಳಿದಾವೆ. ಅದರಲ್ಲಿ ನಿಮಗೆ ಸ್ಮಾಲ್ ಸೈಜ್ ಕೂಡ ಬರುತ್ತೆ. ಈ ಒಂದು ಬಿಗ್ ಸೈಜ್ ಇರುವಂಥದ್ದನ್ನು ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಇಟ್ಟಿದ್ದಾರೆ, ಏನೆಲ್ಲ ಫೀಚರ್ಸ್ ಇಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಮತ್ತು ನಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ರಿವ್ಯೂ ಕೊಡ್ತೀನಿ, ಕಂಪ್ಲೀಟಾಗಿ ಡೀಟೇಲಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಸೊ ನೀವು ನೋಡ್ಕೋಬೋದು, ಫೀಚರ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಾನು ನಮಗೆ ಆಮೇಲೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನೀವು ನೋಡ್ಬೋದು, ನಾವು ಸ್ಪೀಕರ್ ಅಂದ ತಕ್ಷಣ ಒಬ್ಬೊಬ್ಬರು ಪಾರ್ಟಿಗೆ ಯೂಸ್ ಮಾಡ್ತಾರೆ, ಅಥವಾ ಮನೇಲೇನೋ ಇವಾಗ ಜಿಮ್ಗೆ ಏನಾದರೂ ಸ್ಪೀಕರ್ ಬೇಕಾಗಿರುತ್ತೆ, ಮತ್ತು ಯಾವುದೋ ಒಂದು ಫಂಕ್ಷನ್ ಇದ್ರೂ ಕೂಡ ಸ್ಪೀಕರ್ ಬೇಕಾಗಿರುತ್ತೆ ನಮಗೆ. ಸೊ ಏನು ಮಾಡ್ತಾರೆ ಅಂದರೆ, ಹೋಮ್ ಥಿಯೇಟ್ರ್ ತಂದರೆ ತುಂಬಾ ದೊಡ್ಡದಾಗಿ ಸ್ಪೀಕರ್ ಆಗುತ್ತೆ, ಬಟ್ ಅಷ್ಟೊಂದು ಅಫೋರ್ಡ್ ಮಾಡಲಿಕ್ಕೆ ನಮ್ಮ ಹತ್ರ ಅಮೌಂಟ್ ಇರಲ್ಲ. ಸೊ ಈ ಒಂದು ಸ್ಪೀಕರ್ನ ತೊಗೊಳ್ಳೋದು ಸರಿನಾ ಆ ಒಂದು ಇದಕ್ಕೆ ಅಂತ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾವು ಪಾರ್ಟಿಗೆಲ್ಲ ಹೋಗ್ತಿರ್ತೀವಿ. ಸೊ ಇದನ್ನು ಕ್ಯಾರಿ ಮಾಡಲಿಕ್ಕೆ ಕೂಡ ಒಂದೊಳ್ಳೆ ಸ್ಪೀಕರ್ ಆಗಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಮೇಲೆ ಪಿಕ್ಚರ್ಸ್ ಎಲ್ಲ ಕಾಣ್ತಾ ಇದೆ. ಸೊ ಇದನ್ನು ತಡ ಮಾಡೋದು ಬೇಡ, ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆನೇ ನೀವು ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಮ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ಬರ್ತಾ ಇರುತ್ತೆ. ಸೊ ತಡ ಮಾಡೋದು ಬೇಡ ಫ್ರೆಂಡ್ಸ್, ಅನ್ಬಾಕ್ಸ್ ಮಾಡೋಣ. ಸೊ ಮೊದಲನೇದಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು, ಇಲ್ಲಿ ನೋಡ್ಬೋದು ನಿಮಗೆ ಡೈರೆಕ್ಟಾಗಿ ಸ್ಪೀಕರ್ ಕಾಣ್ತಿರುವಂಥದ್ದು ನೋಡ್ಬೋದು. ತುಂಬಾ ವೇಟ್ ಇದೆ ಅನ್ಕೋತೀನಿ. ನೋಡೋಣ ಇದನ್ನು ಪಕ್ಕಕ್ಕಿಟ್ಟು ಬಾಕ್ಸಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ಕೊಳ್ಳೋಣ. ಸೊ ನಿಮಗೆ ನೆಕ್ಸ್ಟ್ ಆಗಿ ಸಿಗ್ತಿರುವಂಥದ್ದು ರಿಮೋಟ್ ಕೂಡ ಇರ್ತಿರುವಂಥದ್ದು ಒಂದೊಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಸ್ಪೀಕರಿಗೆ ರಿಮೋಟ್ ಕಂಟ್ರೋಲ್ ಕೂಡ ಇರಲ್ಲ. ಸೊ ಫ್ರೆಂಡ್ಸ್, ನೋಡ್ಬೋದು ನಿಮಗೆಲ್ಲ ಚಾರ್ಜ್ ಮಾಡಲಿಕ್ಕೆ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಚಾರ್ಜ್ ಮಾಡಲಿಕ್ಕೆ ನಿಮಗೆ USB ಟೈಪ್ ಎದಿಂದ ಮತ್ತು ಮೈಕ್ರೋ USB ಒಂದು ಕೇಬಲ್ ನೀಡಿರುವಂಥದ್ದು. ಸೊ ಇದಾದಮೇಲೆ ನಿಮಗೆ 3.5 mm ಹೆಡ್ಫೋನ್ ಜಾಕ್ ಕೂಡ ಸಿಗ್ತಿರುವಂಥದ್ದು ಒಂದೊಳ್ಳೆ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಿಮಗೆ ಈ ಒಂದು ರಿಮೋಟ್ ನೀಡ್ತಿರುವಂಥದ್ದು ಒಂದೊಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಈ ಒಂದು ಬ್ಲೂಟೂತ್ ಸ್ಪೀಕರ್ನಲ್ಲಿ ನಿಮಗೆ ರಿಮೋಟ್ ಕಂಟ್ರೋಲ್ ಕೂಡ ಇಟ್ಕೊಡಲ್ಲ. ಸೊ ಇದೊಂದು ಒಳ್ಳೆಯ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವನ್ನೆಲ್ಲ ಪಕ್ಕಕ್ಕಿಟ್ಟಾದ್ಮೇಲೆ ಇವಾಗ ನಾವು ಡೈರೆಕ್ಟಾಗಿ ಈ ಒಂದು ಸ್ಪೀಕರ್ಗೆ ಬರೋಣ. ಸೊ ನೀವು ಸ್ಪೀಕರ್ ನೋಡ್ಬೋದು, ತುಂಬಾ ಪ್ರೀಮಿಯಂ ಕ್ವಾಲಿಟಿಯ ಒಂದು ಸ್ಪೀಕರ್ ಆಗಿರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದೆಲ್ಲ ಪ್ಲಾಸ್ಟಿಕ್ನ ಒಂದು ಮಟೀರಿಯಲಿಂದ ಮಾಡಿರುವಂಥದ್ದು. ಸೊ ಇಲ್ಲಿ ಒಂಚೂರು ರಬ್ಬರ್ ರೀತಿಯಾಗಿ ಒಂದು ಹ್ಯಾಂಡಿ ಆಗ್ತಿರುವಂಥದ್ದು ತುಂಬಾ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ನೀವು. JVC ಅಂತ ಹೇಳಿ ಒಂದು ಸಿಂಬಾಲ್ ಕೂಡ ಇರುವಂಥದ್ದು. ಸೊ ನಿಮಗೆ ಇದಾದಮೇಲೆ ಇಲ್ಲಿ ಒಂದು ಇರುವಂಥ ಬಟನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಏನೆಲ್ಲ ಇದಾವೆ ಇಲ್ಲಿ ಅಂತ ಹೇಳಿ. ಸೊ ನೀವು ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ DC 5 ವೋಲ್ಟ್ ಅಂತ ಹೇಳಿ ಒಂದು ಇದಿರುವಂಥದ್ದು. ಇಲ್ಲಿ ನಿಮಗೆ ಚಾರ್ಜಿಂಗ್ ಕೇಬಲ್ನ ಒಂದು ಪಿನ್ ಮಾಡಲಿಕ್ಕೆ ಈ ಒಂದು ಪೋರ್ಟ್ ನೀಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಮೈಕ್ ಅಂತ ಇದೆ, ಏನಾದರೂ ಮೈಕ್ ಜಾಕ್ ಕೂಡ ಇಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು LED ಅಂತ ಇದೆ. ಇದರಲ್ಲಿ ನಿಮಗೆ ಕೊನೆಯದಾಗಿ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಮೈಕ್ರೋ ಕಾರ್ಡ್ SD ಕಾರ್ಡ್ ಕೂಡ ಸ್ಲಾಟ್ ಒಂದು ಹಾಕುವಂಥ ಒಂದು ಪೋರ್ಟ್ ಇರುವಂಥದ್ದು. ಮತ್ತು ನಿಮಗೆ USB ಒಂದು ಏನಾದರೂ ಪೆನ್ ಡ್ರೈವ್ ಕೂಡ ಯೂಸ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಇದಾದಮೇಲೆ ನಿಮಗೆ ಆಕ್ಸೋ ಪೋರ್ಟ್ ಇರುವಂಥದ್ದು. ಇಲ್ಲಿ ನಿಮಗೆ ಬ್ಯಾಕ್ ಮತ್ತು ಪಾಸ್ ಬಟನ್ ಕೂಡ ಇರುವಂಥದ್ದು. ಇಲ್ಲಿ ನಿಮಗೆ ವಾಲ್ಯೂಮ್ನ ಒಂದು ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಈ ಒಂದು ರೋಲಿಂಗ್ ಒಂದು ಬಟನ್ ಕೊಟ್ಟಿರುವಂಥದ್ದು. ಸೊ ಫ್ರೆಂಡ್ಸ್, ನಿಮಗೆ ಮೊದಲನೇದಾಗಿ ಈ ಒಂದು ಸ್ಪೀಕರ್ನ ಒಂದು ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸ್ಪೀಕರ್ ನಿಮಗೆ ಪೋರ್ಟೇಬಲ್ ಬ್ಲೂಟೂತ್ ಇರುವಂಥದ್ದು, ಅಂದರೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನೀವು ಕೂಡ ಸಾಂಗ್ ಕೂಡ ಪ್ಲೇ ಮಾಡ್ಬೋದು. ಮತ್ತು ನಿಮಗೆ ಇದರಲ್ಲಿ ಹಾಕಲಿಕ್ಕೆ USB ಕಾರ್ಡ್ನ ಒಂದು ಸ್ಲಾಟ್ ಕೊಟ್ಟಿರುವಂಥದ್ದು ಒಂದೊಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಪೆನ್ ಡ್ರೈವ್ ಯೂಸ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಆಮೇಲೆ ನಿಮಗೆ ಇದರಲ್ಲಿ FM ರೇಡಿಯೋ ಕೂಡ ಪ್ಲೇ ಆಗ್ತಿರುವಂಥದ್ದು ಒಂದೊಳ್ಳೆ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಇದಕ್ಕೆ ಡೆಡಿಕೇಟೆಡ್ ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ನಾನು ನಿಮಗೆ ಮುಂಚೆದಾಗಿ ಅಲ್ಲಿ ಬಟನ್ಸ್ ಬಗ್ಗೆ ಎಲ್ಲ ಹೇಳ್ತಿದ್ದೆ. ಸೊ ಅದರಲ್ಲಿ ಸೊ ಇದಾದಮೇಲೆ ಇದರಲ್ಲಿ ಆಕ್ಸೋ ಪೋರ್ಟ್ ಕೇಬಲ್ ಇರುವಂಥದ್ದು. ಸೊ ಇದಾದಮೇಲೆ ನಿಮಗೆ ಮೈಕ್ ಜಾಕ್ ಇರುವಂಥದ್ದು, ಅಂದರೆ ಮೈಕ್ ಫಂಕ್ಷನ್ನ ಒಂದು ಈ ಒಂದು ಮೈಕ್ ಜಾಗ್ ಕೂಡ ಕೊಟ್ಟಿದ್ದಾರೆ. ಒಂದೊಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಫ್ರೆಂಡ್ಸ್, ನಿಮಗೆ ಇದರಲ್ಲಿ LED
ಡಿಸ್ಪ್ಲೇನ ಕೊಡ್ತಿರುವಂಥದ್ದು. ಸೊ ಇದಾದಮೇಲೆ ನಿಮಗೆ DC 5 ವೋಲ್ಟ್ನ ಇನ್ಪುಟ್ ಹೊಂದಿದೆ. ಈ ಒಂದು ಸ್ಪೀಕರು DC 5 ವೋಲ್ಟ್ನ ಒಂದು ಇನ್ಪುಟ್ನ ಹೊಂದಿದೆ. ಮತ್ತು ನಿಮಗೆ ಪವರ್ ಔಟ್ಪುಟ್ ಬಂದಿತ್ತು 20 ವ್ಯಾಟ್ನ ಒಂದು ಪವರ್ ಔಟ್ಪುಟ್ ಈ ಒಂದು ಸ್ಪೀಕರ್ ಹೊಂದಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಸ್ಪೀಕರ್ನ ನೀವು ಏನಾದರೂ ಸೈಜ್ ಕೇಳಿಕ್ಕೆ ಹೋದರೆ ಒಂದು 4 ಇಂಚ್ ಈ ಒಂದು ಸ್ಪೀಕರ್ನ ಸೈಜ್ ಇರುವಂಥದ್ದು. ಮತ್ತು ಇದಾದಮೇಲೆ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟು 2000 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಅಂದರೆ 2000 mAh ಅಂದರೆ ನಿಮಗೆ ಈ ಒಂದು ಪ್ಲೇಬ್ಯಾಕ್ ಅಥವಾ ಬ್ಯಾಟ್ರಿ ಲೈಫ್ ಬಂದುಬಿಟ್ಟು 5 hour ಆಗುತ್ತೆ. ನೀವು ಇದನ್ನು ಚಾರ್ಜಿಂಗ್ ಟೈಮ್ ಬಂದುಬಿಟ್ಟು ಒಂದು 2 hourನಲ್ಲಿ ಚಾರ್ಜ್ ಮಾಡಿದ್ರೆ ನಿಮಗೆ 5 hours ಒಂದು ಪ್ಲೇಬ್ಯಾಕ್ ಈ ಒಂದು ಸ್ಪೀಕರ್ ಕೊಡ್ತಿರುವಂಥದ್ದು. ಮತ್ತು ಇದಕ್ಕೆ ಡಿಸ್ಟೆನ್ಸ್ ನೋಡ್ಲಿಕ್ಕೆ ಹೋದಂದರೆ ವೈರ್ಲೆಸ್ ರೇಂಜ್ ನೋಡ್ಲಿಕ್ಕೆ ಹೋದರೆ 10 ಮೀಟರ್ನಷ್ಟು ಡಿಸ್ಟೆನ್ಸ್ ವರ್ಕ್ ಇದೊಂದು ಆಗುತ್ತೆ. ಅಂದರೆ 10 ಮೀಟರ್ ಏನಾದರೂ ದೂರ ಹೋದರೆ ಅಷ್ಟೇ ವರ್ಕ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಹೋದರೆ ಇದೊಂದು ಡಿಸ್ಕನೆಕ್ಟ್ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಒಂದು ಫೀಚರ್ ಮತ್ತು ಸ್ಪೆಸಿಫಿಕೇಷನ್ಸ್ ಆಗಿರುವಂಥದ್ದು. ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಹೇಗೇನು ಅಂತ ನೋಡೋಣ. ಸೊ ಇವಾಗ ಇಲ್ಲಿರುವಂಥ ಈ ಒಂದು ಬಟನ್ನ ಆನ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದನ್ನು ಆನ್ ಮಾಡೋಣ. Welcome to JVC Multimedia Bluetooth mode. ಇಲ್ಲಿ ನಾನು ನಿಮಗೆ ಹೇಳಿದಾಗ ನೋಡ್ಬೋದು ಡಿಸ್ಪ್ಲೇನ ಒಂದು ಹೊಂದಿರುವಂಥದ್ದು ಎಲ್ಲ ಕಲರ್ ಆಗಿರುವಂಥ ಒಂದು ಡಿಸ್ಪ್ಲೇ ಇಲ್ಲಿ ನಿಮಗೆ ಆಗ್ತಿರುವಂಥದ್ದು ನೋಡ್ಬೋದು ನೀವು ಈ ರೀತಿಯಾಗಿರುವಂಥದ್ದು. ಮತ್ತು ನಿಮಗೆ ಈ ಒಂದು ಡಿಸ್ಪ್ಲೇನ ಈ ಒಂದು LED ಲೈಟ್ನ ನೀವು ಆಫ್ ಮಾಡ್ಕೋಬೇಕಂದ್ರೂ ಕೂಡ ಇಲ್ಲಿ ನಿಮಗೆ ಬಟನ್ ಸಿಗುತ್ತೆ. ಇದನ್ನ ಫುಲ್ ಪ್ರೆಸ್ ಮಾಡಬೇಕು ನೀವು LED ಅಂತ ಇದೆಲ್ಲ ಫುಲ್ ಪ್ರೆಸ್ ಮಾಡಿ ಹಿಡಿಬೇಕು. ಈ ಒಂದು ಲೈಟ್ ಆಫ್ ಆಗುತ್ತೆ, ಬಟ್ ಇದು ಕೂಡ ಪ್ಲೇ ಆಗ್ತಿರುತ್ತೆ. ಸೊ ಇದು ನಿಮಗೆ ಮತ್ತೆ ಬೇಕಾದರೆ ಆನ್ ಮಾಡ್ಕೋಬೇಕಾದ್ರೆ ಮತ್ತೆ ಇದನ್ನು ಮಾಡಬೇಕಾಗತ್ತೆ. ಸೊ ಇದಿಷ್ಟು ಇದನ್ನು ನಾನು ನಿಮಗೆ ಈ ಒಂದು ನೀವು ಕೇಳ್ಬೋದು ಬ್ಯಾಟ್ರಿ ಲೈಫ್ ಭಾಳ ಹೋಗುತ್ತೆ ಈ ಒಂದು ಲೈಟ್ ಹಚ್ಚಿದ್ರೆ ಅಂತಲೇ. ಹಾಗಿದ್ರೆ ನಿಮಗೆ ಈ ಒಂದು ಇದನ್ನು ಆಫ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು. ಸೊ ಅದಕ್ಕೆ ನಿಮಗೆ ಮೆಮ್ರಿ ಕಾರ್ಡ್ ಹಾಕಿ ನಾನು ಯಾವ ರೀತಿ ಇದೊಂದು ವಾಯ್ಸ್ ಸೌಂಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್ ನಾನು ಇದಕ್ಕೆ SD ಕಾರ್ಡ್ ಹಾಕಿದ್ದೀನಿ, ನೋಡೋಣ ಯಾವ ರೀತಿ ಒಂದು ಸ್ಪೀಕರ್ ಸೌಂಡ್ ಬರುತ್ತೆ ಹೇಗೆ ಎಲ್ಲ ಅಂತ. Welcome to JVC Multimedia TS card mode. ಸೊ ಫ್ರೆಂಡ್ಸ್ ನಿಮಗೆ ಅಲ್ಲಿ ನೋಡ್ಬೋದು ಈ ಸೈಡ್ ಇದೊಂದು ಸ್ಪೀಕರ್ ಪ್ಲೇ ಆಗ್ತಿರುವಂಥದ್ದು. ಇಲ್ಲಿ ನಿಮಗೆ ಈ ಒಂದು ಸ್ಪೀಕರ್ನ ಒಂದು ಪ್ಲೇ ಆಗುತ್ತೆ ಏನೋ ಸೌಂಡ್ ಬರುತ್ತೆ. ಇಲ್ಲಿ ನಿಮಗೆ ಬಾಸ್ ಇರುವಂಥದ್ದು ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಿಮಗೆ ಸ್ಮೂತಾಗಿ ಕೂಡ ವರ್ಕ್ ಆಗುತ್ತೆ. ಇದು ನೋಡ್ಬೋದು ನೀವು ಇಲ್ಲಿ ಇವಾಗ. ಸೊ ಫ್ರೆಂಡ್ಸ್ ನಿಮಗೆ ಈ ಒಂದು ಬ್ಲೂಟೂತ್ ಸ್ಪೀಕರ್ ಈ ರೀತಿಯಾಗಿ ವರ್ಕ್ ಆಗ್ತಿರುವಂಥ ಸೌಂಡ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದಿಷ್ಟೆಲ್ಲ ಆದಮೇಲೆ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಬೆಲೆ ಬಗ್ಗೆ ಕೇಳ್ತಿದ್ದೀರಾ ಅಂದರೆ ಇದಕ್ಕೆ 2000 ಒಂದು ಬೆಲೆ ಆಗ್ತಿರುವಂಥದ್ದು. ಸೊ ಅದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು, ಬೇಕಾದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಸೊ ಇದೊಂದು ಒಳ್ಳೆಯ ಬ್ಲೂಟೂತ್ ಸ್ಪೀಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. JVC ಅವರು ತುಂಬಾ ಬ್ಲೂಟೂತ್ ಸ್ಪೀಕರ್ನ ಲಾಂಚ್ ಮಾಡ್ತಿದ್ದಾರೆ. ಸೊ ಇದೊಂದು ಬೆಸ್ಟ್ ಕ್ವಾಲಿಟಿ ಆಗಿರುವಂಥ ಬ್ಲೂಟೂತ್ ಸ್ಪೀಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಬಾಯ್ ಮಾಡ್ಬೋದು ಅಂತ ಕೇಳಿದ್ರೆ 100% ಹೋಗಿ ಬಾಯ್ ಮಾಡಿ. ಯಾಕಂದರೆ ಒಂದು ಒಳ್ಳೆ ಕ್ವಾಲಿಟಿ ಒಂದು ಎಲ್ಲ ಫಂಕ್ಷನ್ ಮತ್ತು ಸ್ಪೆಸಿಫಿಕೇಷನ್ ಹೊಂದಿರುವಂಥ ಒಂದು ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು. ಸೊ ಇದಿಷ್ಟು ನನ್ನ ಹಾನೆಸ್ಟ್ ಒಪಿನಿಯನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು JVCಯ ಒಂದು ಬ್ಲೂಟೂತ್ ಸ್ಪೀಕರ್. ಸೊ ಇದಿಷ್ಟು ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಸೊ ಅದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.